ಹಿಂಗಿರೋ ಕೈ ಹಿಂಗಿರ್ಲಿ. ಏ ಸೋಂಬೇರಿ ಸ್ವಲ್ಪ ನಗು. ಓಕೆ ಹಾಗೇರು ಅಪ್. ಓಕೆ ರಾಧಾ, ನಿಂದೊಂದು ಫೋಟೋ ತೆಗೆದ್ರೊಳಗೆ ನನ್ನ ಆಯಸ್ಸೆ ಮುಗ್ದೋದು. ನೀವ್ ಹೇಳ್ದಾಗೆ ನಿಂತು ನಿಂತು ನನ್ ಕಾಲು ಹೋಯ್ತು. ಅದ್ ಸರಿ, ಹೀಗೆ ಎಷ್ಟ್ ದಿನ ಅಂತ ನಿನ್ನಿಂದನೇ ಬರ್ತಾ ಇರೋದು? ನೀವಾ ಒಂದಿನ ಈ ಊರು, ನಾಳೆ ಇನ್ನೊಂದೂರು ಅಂತ ಹೋಗ್ತಾನೆ ಇರ್ತೀರಾ, ನಾನ್ ನಿನ್ನಿಂದ ಬರ್ತಾನೆ ಇರ್ತೀನಿ. ನಾನ್ ಏನ್ ಮಾಡ್ಲಿ? ನನ್ ಜಾತಿ ರೀತಿ ವ್ಯವಹಾರ ಎಲ್ಲ ಬೇರೆ ತರಹ. ನೀವ್ ನನ್ ಮದ್ವೆ ಮಾಡ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ನಿಮ್ ಗುಂಪಿನವರು ನಮ್ಮ ಮದ್ವೆಗೆ ಹೋಗ್ತಾರಾ? ಒಪ್ಪಬಹುದು. ಅಯ್ಯೋ, ಈ ವಿಷಯ ನನಗೆ ಮುಂಚೆನೆ ಗೊತ್ತಿದ್ದಿದ್ರೆ ನಿನ್ನ ಕಾಶ್ಮೀರ್ನಿಂದ ಕ್ಯಾತ್ಮಾರ್ನಹಳ್ಳಿವರೆಗೂ ಹನಿಮೂನ್ ಕರ್ಕೊಂಡು ಹೋಗ್ಬಿಡುವೆ. ರಾಧಾ, ನಿಂತ್ಕೋ. ಬಾರವ ಇಲ್ಲಿ. ಇದು ಇವತ್ತಿಂದು ನೆನ್ನೆದು ಅಲ್ಲ ರಾಜವ್ವಾರೇ. ನಾವ್ ಆಟ ಕಟ್ಟೋ ಜಾಗಕ್ಕೆಲ್ಲ ಬತ್ತನೇ ಇದ್ದ. ರಾಧವಂಗೂ ಶಾನೆ ಇಷ್ಟ ಅಂತ ಕಾಣ್ತದೆ. ಅವಳಿಗೇನ್ ಗೊತ್ತು ಮಣ್ಣು? ನಿನ್ ಹೆಸರು? ರವಿ. ಏನ್ ಕೆಲಸ ಮಾಡ್ತಿದ್ದಿ? ಮೋಟಾರ್ ರಿಪೇರಿ ಮಾಡೋದು. ಯೋ, ನಿಂಗೆ ನಿಜವಾಗಿ ನಮ್ ಮಗಿ ಮ್ಯಾಗ ಇಷ್ಟನಾ ಇಲ್ಲ ಸೋಕಿಗೋಸ್ಕರನಾ? ಇಲ್ಲ ಇಲ್ಲ ಇಲ್ಲ, ನಾ ರಾಧನ್ ನಿಜವಾಗ್ಲೂ ಪ್ರೀತಿಸ್ತೀನಿ. ಯಾವ ದೇವ್ರ ಮುಂದೆ ಬೇಕಾದ್ರೆ ಪ್ರಮಾಣ ಮಾಡ್ತೀನಿ. ಅದು ಸರಿ ಕಣಯ್ಯ. ಇದಕ್ಕೆ ನಿಮ್ ಮನೆಯಾಗಿರೋ ದೊಡ್ಡವ್ರು ಒಪ್ಬೇಕಲ್ಲ. ನನಗಿರೋದ್ ನಮ್ಮಮ್ಮ ಒಬ್ರೆ. ನನ್ನ ಇಷ್ಟಕ್ಕೆ ಯಾವತ್ತೂ ಬೇಡ ಅನ್ನಲ್ಲ. ಸರಿ, ನಾಳೆ ಅವ್ರನ್ನ ಕರ್ಕೊಂಡ್ ಬಾ, ಅವ್ರ ಜೊತೆ ಮಾತಾಡ್ತೀನಿ. ನಡಿ. ಅವ್ವ ಅವ್ವ, ರವೀನ ಅವ್ರವ ಬಂದವ್ರೆ, ನಿಮ್ಮನ್ನ ನೋಡ್ಬೇಕಂತವ್ವ. ಹೌದಾ? ನಡಿ ಬಪ್ಪಣ್ಣ. ಇವ್ರೆ ರಾಧನ್ ತಾಯಿ. ಹೌದ್ ಸರ್, ನಿಜಾನೇ ಹೇಳ್ತಾ ಇದ್ದೀನಿ. ಇವ್ರ ಹೆಂಡತಿಗೆ ಡೆಲಿವರಿ ಟೈಮ್. ಹೆರಿಗೆಗೋಸ್ಕರ ನಮ್ಮ ಆಸ್ಪತ್ರೆ ಸೇರಿಸಿದ್ರು. ಸಿಜೇರಿಯನ್ ಕೇಸ್ ಬೇರೆ. ನಿನ್ನೆ ರಾತ್ರಿಯಿಂದ ಸರ್ ಇವ್ರು ನಮ್ಮ ಆಸ್ಪತ್ರೆ ಬಿಟ್ಟು ಅಲ್ಲಾಡಿಲ್ಲ ಸರ್. ನೀನು ನರ್ಸ್ ನಾಗಮ್ಮ ತಾನೇ? ರಾಜಮ್ಮ. ರಾಜಮ್ಮ ಜ್ಞಾಪಕ ಬಂತ? ನೀನು ಯಾಕೆ ನಿಂತಿದ್ಯಾ? ನನ್ ಗಂಡನ್ ಕೊಂದ ಕೊಲೆಗಾರ, ನನ್ ತಾಳಿ ಹರಿದ ಚಂಡಾಲ, ಅವನ ಉಡುಪಗೋಸ್ಕರ ಪೊಲೀಸ್ ಸ್ಟೇಷನ್ ಅಲ್ಲಿ ಸುಳ್ಳು ಸಾಕ್ಷಿ ಹೇಳಿದೆ. ನಿನ್ನಂತವಳಿಗೆ ನನ್ ಮಗಳು ಸೊಸೆ ಆಗ್ಬೇಕಾ? ನೀವು ಹಣಕ್ಕೋಸ್ಕರ ಯಾವ ಕೆಲಸ ಮಾಡೋಕ್ಕೂ ಹೆಸರಲ್ಲ. ಲಕ್ಷ ಕೊಟ್ಟು ನಿಮ್ ಸಾಹಸ ಬೇಕಾಗಿಲ್ಲ. ಮುಚ್ಚೆ ಬಾಯಿ. ರುದ್ರ ಎಲ್ಲಿ? ನನಗೆ ಗೊತ್ತಿಲ್ಲಮ್ಮ. ನಿಜ ಹೇಳು, ಎಲ್ಲಿ ರುದ್ರ? ನಿಜಾನೇ ಹೇಳ್ತಾ ಇದ್ದೀನಿ. ಆವತ್ತಿಂದ ಇವತ್ತಿನವರೆಗೂ ಅವ್ರ ಮುಖನೇ ನೋಡಿಲ್ಲ. ತಿಳಿದೇ ತಪ್ಪು ಮಾಡಿಬಿಟ್ಟೆ, ಕ್ಷಮಿಸಿ. ಅಮ್ಮ, ಏನಮ್ಮ ಇದೆಲ್ಲ? ಹೇಳ್ತೀನಿ ನಡಿ. ರವಿ, ನೀನ್ ಯಾಕೆ ಇಲ್ಲಿಗೆ ಬಂದೆ? ಹೆತ್ತ ತಾಯಿ ಕಣೋ, ನೀನ್ ದೂರ ಇರಬಹುದು, ಆದ್ರೆ ನಾನು ಹಾಗೆ ಇದ್ರೆ ನನ್ನ ಮನಸ್ಸು ಕೇಳುತ್ತೇನು? ಮನಸ್ಸಂತೆ ಮನಸ್ಸು, ಅದನ್ನ ಹೇಳೋ ಯೋಗ್ಯತೆ ನಿನಗ ಇದೆ. ನನಗೂ ಮನಸ್ಸಿದೆ, ಆಸೆ ಇದೆ, ಆಕಾಂಕ್ಷೆ ಇದೆ. ನನ್ನ ಮನಸ್ಸನ್ನು ನಿರಾಶೆ ಬೆಂಕಿಗೆ ತಳ್ಳಿ ಹೇಗೆ ಬೇಯ್ತಾ ಇದೆ ಅಂತ ನೋಡೋಣ ಅಂತ ಬಂದ್ಯಾ? ರವಿ, ನನ್ ಯಾವತ್ತೂ ಮಾಡಿದ ತಪ್ಪು ಇವತ್ ನನ್ ಮಗನ್ ಬಾಳ್ ಹಾಳಾಗುತ್ತೆ ಅಂತ ನನಗ್ ಗೊತ್ತಾಗ್ಲಿಲ್ಲ ಕಣೋ. ಗೊತ್ತಿದ್ ಮಾಡು, ಗೊತ್ತಿಲ್ಲದೆ ಮಾಡು, ದ್ರೋಹ ದ್ರೋಹ ತಾನೆ. ನಿನ್ನಿಂದ ನನ್ನ ರಾಧಾ ದೂರ ಆದ್ರು, ಬೇರೆ ಇಬ್ರು ಅವಳು ನಂಬಿಸಿ ಎಲ್ಲೋ ಕರ್ಕೊಂಡೋದ್ರು. ಈಗ ನಾನು ನೋಡು, ನಿನ್ನ ಮನಃಶಾಂತಿಗೋಸ್ಕರ ನನ್ನ ಮನಸ್ಸನ್ನ ಹುಚ್ಚೆಬ್ಬಿಸ್ಬೇಡ. ನೀನೊಬ್ಬ ಕೊಲೆಗಾರನಿಗೆ ಸುಳ್ಳು ಸಾಕ್ಷಿ ಹೇಳ್ದೋಳು. ನಿನ್ನ ನನ್ನ ತಾಯಿ ಅಂತ ಹೇಳ್ಕೊಳಕ್ ನಾಚಿಕೆ ಆಗುತ್ತೆ. ಇನ್ಮೇಲೆ ಇಲ್ಲಿಗೆ ಬರಬೇಡ, ನಿನ್ನ ಮಗ ತೋರಿಸ್ಬೇಡ. ನಿಲ್ಸಿ ನಿಲ್ಸಿ ನಿಲ್ಸಿ. ಇಲ್ಲ ಇಲ್ಲ, ಯಾವುದು ಇವನಾದ್ರು ಲೇಫ್ಟ್. ಎಂಥ ಜನ ಇವರು, ಯಾರು ನಿಲ್ಸಲ್ಲ, ಖಾಲಿ ಹೋಗ್ತಾರೆ, ಆದ್ರೆ ಯಾರಿಗೂ ಲಿಫ್ಟ್ ಕೊಡಲ್ಲ. ಈಗೇನೋ ಮಾಡೋಣ? ನಡ್ಕೊಂಡೇ ಹೋಗೋಣ. ನನ್ ಕೈಲಾಗಲ್ಲಪ್ಪ, ನೀನ್ ಬೇಕಾದ್ರೆ ನಡ್ಕೊಂಡು ಹೋಗು. ಸರಿ, ಮತ್ತೆ ಯಾವ್ದಾದ್ರು ಎತ್ತಿನ ಗಾಡಿ ಬರೋವರೆಗೂ ಕಾಯೋದು ಅಷ್ಟೇ. ಅಲ್ಲಿ ನೋಡ, ಯಾವನೋ ಬಕ್ರ ಮೋಟರ್ ಸೈಕಲ್ ಇಲ್ಲೇ ಬಿಟ್ಟು ಹೋಗಿದ್ದಾನೆ.
ಏನ್ ನೋಡ್ತೀಯ? ಸ್ಟಾರ್ಟ್ ಮಾಡು. ಆ ಬಕ್ರ ನಾನೇ. ಇವನೇ ಕಣ ಮೂರನೇ ಅವನು. ಹಲೋ ಬ್ರದರ್ ಇನ್ ಲಾ, ನಮ್ ತಂಗಿ ಆಗಿದ್ದಾಳೆ. ತಂಗಿ? ಯಾವ ತಂಗಿ? ರಾಧಾ. ರಾಧಾ? ನಿಮ್ ತಂಗಿನ? ಸ್ವಂತ ತಂಗಿ ಅಲ್ಲ, ಆದ್ರೆ ದಮ್ಮರ್ ಗುಂಪಿನ ರಾಜಮ್ಮ ನಮ್ಮ ತಾಯಿ, ಅದಕ್ಕೆ ರಾಧಾ ನಮ್ ತಂಗಿ. ಈ ಆಟ ನನ್ನ ಹತ್ರ ಬೇಡ. ರಾಧಾ ಓಡೋಗಿದ್ ನಿಮ್ ಜೊತೆ ತಾನೇ? ನಮ್ ಜೊತೆ ಓಡ್ ಹೋಗಿದ್ ನಿಜ, ಆದ್ರೆ ನಿನ್ನ ಹತ್ರ ಸೇರ್ಕೊಳ್ಳೋಕೆ. ನನ್ ಜೊತೆ ಸೇರ್ಕೊಳಕ? ರಾಧಾ ನನ್ನ ಹತ್ರ ಬರ್ಲಿಲ್ವೇ? ಹಾಗಾದ್ರೆ ಅವಳು ಎಲ್ಲಿಗೆ ಹೋಗ್ಲಿ? ಯಾರಾದ್ರೂ ಮೋಸ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಐಸಿ. ರಾಧಾ ಎಲ್ಲಿದ್ರು ಸರಿ, ನಾನು ಹುಡುಕ್ತೇನೆ. ನಾವು ನಿನ್ ಜೊತೆ ಬರ್ತೀವಿ. ಹೌದು, ನಮ್ಮೂರು ಒಂದಾಗ್ಬಿಡೋಣ. ಸುಳ್ಳು ಬಗುಳ್ತೀಯ? ಹೇಳು, ಎಲ್ಲಿದ್ದಾರೆ ನಿನ್ನ ಅಣ್ಣಂದಿರು? ನನ್ಗೆ ಗೊತ್ತಿಲ್ಲ. ಈ ಆಟ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ. ನಿನ್ನ ಅಣ್ಣಂದ್ರು ಎಲ್ಲಿದ್ದಾರೆ ಅಂತ ಹೇಳೋ ತನಕ ಬಿಡೋದಿಲ್ಲ. ನಿನಗ್ ಬದುಕ್ಬೇಕು ಅಂತ ಆಸೆ ಇದೆ ತಾನೆ? ನನ್ ಕೊಂದ್ರೆ ನಿನ್ಗೇನ್ ಸಿಗುತ್ತೆ? ನೀನ್ ಹೆಣ. ಅಯ್ಯೋ ಕಟಕ, ನಿನ್ ಮಗಳೇ ಇಂಥ ಸ್ಥಿತಿಲಿದ್ರೆ ನೀನ್ ಹೀಗ್ ಮಾಡ್ತಿದ್ಯಾ? ಮಗಳ? ನೀನ್ ನನ್ನ ಮಗಳಲ್ವಲ್ಲ? ನೀನ್ ನನ್ಗೀಗ ಜೀವದಾನ ಮಾಡಿದ್ರೆ ನಾನೇ ನಿನ್ ಮಗಳಾಗ್ತೀನಿ. ತಂದೆ ಅಂತ ತಿಳ್ಕೊಂಡು ಸಾಯೋ ತನಕ ನೀನು ಪೂಜೆ ಮಾಡ್ತೀನಿ. ದಯವಿಟ್ಟು ನನ್ ಬಿಟ್ಬಿಡು. ಬಿಡ್ತೀನಿ. ಆ ಅಜ್ಜಿಯ ವಿಜಯ ಎಲ್ಲಿದ್ದಾರೆ ಹೇಳು, ಬಿಟ್ಟು ಬಿಡ್ತೀನಿ. ನನಗ್ ಗೊತ್ತಿಲ್ಲ. ಗೊತ್ತಿಲ್ಲ? ಖಂಡಿತವಾಗ್ಲೂ ನನಗ್ ಗೊತ್ತಿಲ್ಲ. ಕಡೆಯದಾಗಿ ಹೇಳ್ತಾ ಇದ್ದೀನಿ, ನಿನ್ನ ಅಣ್ಣಂದಿರು ಎಲ್ಲಿದ್ದಾರೆ ಅಂತ ಹೇಳು. ಇಲ್ಲ ನಿನ್ನ ಇಲ್ಲೇ ಶೂಟ್ ಮಾಡ್ತೀನಿ. ಮಾಸ್ಟರ್. ಓ ಕ್ರೊಕೊಡೈಲ್. ಬಾಬಾ, ವೈ ಡು ಯು ವೇಸ್ಟ್ ಅ ಬುಲೆಟ್? ಹೊಸ ಬೇಟೆ ತಂದಿದ್ದೀನಿ. ಕೋಟ್ಯಾಂತರ ರೂಪಾಯಿ ಬಿಸ್ಕೆಟ್ಸು, ಡೈಮಂಡ್ಸ್. ಈ ಚಿಟ್ಟೆನ ಅವನ್ ಕಡೆ ಹಾರಿಸಿದ್ರೆ ಮಾಲು ನಮ್ದೆ, ಹಣನೂ ನಮ್ದೆ. ಫೈನ್ ಐಡಿಯಾ. ಐ ಗೆಟ್ ಅಪ್. ರಾಣಿ, ಕರ್ಕೊಂಡೋಗಿ ಇವಳನ್ನ. ರಾಧಾ, ನಿನ್ನ ಅಣ್ಣಂದ್ರು ನನಗೆ ಚೆನ್ನಾಗ್ ಗೊತ್ತು. ಅವ್ರು ಎಲ್ಲಿದ್ರು ಸರಿ, ಹುಡ್ಕೊಂಡ್ ಬರ್ತೀನಿ. ಧೈರ್ಯವಾಗಿರು. ಇಲ್ಲ ರಾಣಿ, ಅವ್ರಿಗೆ ನಾನು ಮೋಸ ಮಾಡ್ಬಿಟ್ಟೆ. ಅವರು ನನಗೆ ಖಂಡಿತ ಸಹಾಯ ಮಾಡಲ್ಲ. ನೀನ್ ಹೋಗಿ ರವಿಗಾದ್ರೂ ಹೇಳ್ತೀಯಾ? ರವಿನಾ? ಯಾರವರು? ಓ, ನೀನವನ್ ನೋಡೇ ಇಲ್ಲ ಅಲ್ಲ? ಅಯ್ಯೋ, ಹಾಗಾದ್ರೆ ನನ್ ಗತಿ? ನೀನೇನು ಯೋಚನೆ ಮಾಡ್ಬೇಡ. ನಿನ್ನ ಅಣ್ಣಂದ್ರಿಗೆ ಸ್ವಲ್ಪ ಕೋಪ ಅಷ್ಟೇ, ಆದ್ರೆ ತುಂಬಾ ಒಳ್ಳೆಯವರು. ನೀನ್ ಈ ಸ್ಥಿತಿಲಿದ್ದೆ ಅಂದ್ರೆ ಅವ್ರು ಬಂದೇ ಬರ್ತಾರೆ, ಸಹಾಯ ಮಾಡೇ ಮಾಡ್ತಾರೆ. ಅದೇ ಮುಖ, ಸ್ವಲ್ಪನೂ ಅನುಮಾನ ಇಲ್ಲ. ಈಗೇನ್ ಮಾಡೋದು? ಅಮ್ಮ, ಏಯ್ ಹೋಗಿ ನೀರ್ ತಗೊಂಬರ. ಅಮ್ಮ, ಅಮ್ಮ, ಏನಾಯ್ತು? ಹುಷಾರಿಲ್ವೇ? ಏನಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದೆ. ತುಂಬಾ ಬಿಸಿಲು, ತಲೆ ಸುತ್ತ ಬಂದಾಗೈತಷ್ಟೇ. ಬನ್ನಿ ಅಮ್ಮ, ಮನೆಗೆ ಬಿಡ್ತೀವಿ. ಬೇಡ ಬೇಡ, ನಾನೇ ಹೋಗ್ತೀನಿ. ಇಲ್ಲಮ್ಮ, ಇಂಥ ಪರಿಸ್ಥಿತಿಯಲ್ಲಿ ನೀವು ಒಬ್ಬರೇ ಹೋಗೋದು ಸರಿಯಲ್ಲ. ಬನ್ನಿ, ನಾವು ಡ್ರಾಪ್ ಮಾಡ್ತೀವಿ. ಸರಿ. ಕೂತ್ಕೊಳ್ಳಿ, ಕಾಫಿ ತರ್ತೀನಿ, ಕುಡ್ಕೊಂಡು ಹೋಗೋರಂತೆ. ಕೂತ್ಕೊಳ್ರಪ್ಪ. ಕರೆಕ್ಟ್. ಅದೇ ತಾಯಿ, ಅದೇ ಮಗು. ಇವಳೇ ನಮ್ಮ ರಾಧನ್ ತಾಯಿ. ಪಕ್ಕದಲ್ಲಿರೋ ಫೋಟೋ ರುದ್ರಂದಿರ್ಬೇಕು. ಆಗ ರುದ್ರ, ಈಗ ಸಂತೋಷ್. ರಾಧಾ ಆ ಸಂತೋಷ್ ಕೆಲ್ಸಕ್ಕೆ ಹೋಗಿದ್ದಾಳ? ಹೌದು, ಇವರಿಬ್ರನ್ನ ತಪ್ಪಿಸ್ಕೊಂಡು ಹೋಗಿ ನಿನ್ ಹತ್ರ ಬರಬೇಕು ಅಂತ ಪ್ಲಾನ್ ಮಾಡಿದ್ಲು. ಆದ್ರೆ ಆ ಬಾಬುರಾವ್ ಬಲೆಗ್ ಬಿದ್ಲು. ಬಾಬುರಾವ? ಹೌದು, ಅವನ್ ಇದೇ ಕೆಲ್ಸ.
ಏನು ತಿಳಿದ್ ಹುಡುಗಿರ್ನ ಉಪಾಯವಾಗಿ ಕರ್ಕೊಂಡು ಹೋಗಿ ಆ ಸಂತೋಷ್ ಕೇಳ್ಬಿಡೋದು. ಅವನ ಮಸ್ಳೆ ಕೈಲ್ಬಿಡ್ತಾನೆ. ಮಸಳೆನ ಅದ್ಯಾವ್ದು? ಆ ಸಂತೋಷ್ ಹತ್ರ ಇನ್ನೊಬ್ಬ ಇದ್ದಾನೆ, ಕ್ರೋಕೊಡೈಲ್ ಅಂತ. ಅವನ್ ಹುಡುಗಿರ ಆಸೆ ತೋರಿಸಿ ಸ್ಮಗ್ಲರ್ಸ್ ನ ಕರ್ಕೊಂಡ್ ಬರ್ತಾನೆ. ನಡೀರಿ ಹೋಗೋಣ. ಆ ನಾಯಿಗಳನ್ನ ಕೊಂದು ನಮ್ ರಾಧನ್ ಕರ್ಕೊಂಬರೋಣ. ನಾಯಿಗಳಲ್ಲ, ಗುಳ್ಳೆ ನರಿಗಳು. ಆವೇಶದಲ್ಲಿ ದುಡುಕ್ಬಾರ್ದು ರವಿ, ನಿಧಾನವಾಗಿ ಕೆಲಸ ಸಾಧಿಸ್ಬೇಕು. ಅದಕ್ಕೆಲ್ಲ ನಾನೊಂದು ಪ್ಲಾನ್ ಮಾಡಿದ್ದೀನಿ. ನನ್ಗೆ ಯಾಕೆ ತೊಂದ್ರೆ ಕೊಡ್ತೀಯಾ? ಅವರಿಬ್ರು ಎಲ್ಲಿದ್ದಾರೆ ಅಂತ ನನ್ಗೆ ಗೊತ್ತಿಲ್ಲ. ಅವರಿಬ್ರು ನನ್ನ ಅಣ್ಣಂದ್ರೂ ಅಲ್ಲ. ನನ್ಗೆ ಯಾರು ಇಲ್ಲ, ಯಾರು ಇಲ್ಲ. ಯಾಕೆ? ರವಿ ಇಲ್ಲ? ರವಿನಾ ಎಲ್ಲಿದ್ದಾನೆ? ಯಾರು ಇಲ್ಲ ಅಂದೆ? ನನ್ ಭಾಗಕ್ಕೆ ಅವನೊಬ್ನೇ ಇರೋದು. ಅಂದ್ರೆ ಲವರ? ಹೌದು. ಎಲ್ಲಿದ್ದಾನೆ ಅವನು? ಇಲ್ಲೇ ಇಲ್ಲೇ ಇದ್ದಾನೆ. ಹಾಗಾದ್ರೆ ನನ್ನ ರವಿ ಹತ್ರ ಬಿಟ್ಬಿಡಿ. ನಿಮ್ಗೆ ಪುಣ್ಯ ಬರುತ್ತೆ, ಬಿಟ್ಬಿಡಿ. ಬಿಟ್ಬಿಡ್ತೀನಿ, ಖಂಡಿತ ಬಿಟ್ಬಿಡ್ತೀನಿ. ಅದಕ್ ಮುಂಚೆ ನೀನ್ ನನ್ಗೊಂದು ಸಹಾಯ ಮಾಡ್ಬೇಕು. ಏನ್ ಮಾಡ್ಬೇಕು? ನನ್ ರವಿಗೋಸ್ಕರ ಏನ್ ಮಾಡೋಕ್ಕೂ ಸಿದ್ಧ. ಹೇಳಿ ಹೇಳಿ. ನಾಳೆ ನನ್ನ ಫ್ರೆಂಡ್ ಬರ್ತಾನೆ. ಅವನು ಭಾರಿ ಶ್ರೀಮಂತ. ಅವನು ಮುಂದೆ ಹಾಡಬೇಕು, ಕುಣಿಬೇಕು. ಆಗಲ್ಲ, ನನ್ನಿಂದ ಆಗಲ್ಲ. ಸರಿ, ನಿನ್ ರವಿ ಕತೆನ ಮುಗಿಸ್ತೀನಿ. ಬೇಡಿ, ನನ್ ರವಿಗೇನು ಮಾಡ್ಬೇಡಿ. ನೀವ್ ಹೇಳ್ದಾಗೆ ಕೇಳ್ತೀನಿ ನಾನು. ಗುಡ್. ವೆಲ್ಕಮ್ ವೆಲ್ಕಮ್ ಮಿಸ್ಟರ್ ಸಂಜಯ್. ನೀವು ನಮ್ ಜಾಗಕ್ಕೆ ಬಂದಿದ್ದು ನಮಗೆಲ್ಲ ತುಂಬಾ ಸಂತೋಷ. ಅಚ್ಚಾ, ನಮ್ ದುಃಖಿ ಬಹುತ್ ಖುಷಿ. ಕೂತ್ಕೊಳ್ಳಿ. ಮಾಲ್ ನೋಡ್ಬೋದಲ್ಲ? ಜರೂರ್ ಜರೂರ್. ವಂಡರ್ಫುಲ್ ಸಂಜಯ್. ಮಿಸ್ಟರ್ ಸಂತೋಷ್, ಇದು ಬಹಳ ಅಪರೂಪವಾದ ವಿಗ್ರಹಗಳು. ನಮ್ದುಕ್ಕೆ ರೇಟ್ ಕೊಟ್ಟು ನಮ್ಗೆ ದಿಲ್ ಖುಷ್ ಮಾಡಿದರೆ ನಿಮಗಿಂತ ಸೌ ಹಜಾರ್ ವಿಗ್ರಹಗಳು ಸಪ್ಲೈ ಮಾಡ್ತೀವಿ. ಅರೇ ರುಸ್ತುಂಜಿ, ನಾವಿರೋದೇ ನಿಮ್ಮಂತ ಅವ್ರ ಖುಷಿ ಮಾಡೋದಿಕ್ಕೆ. ಇದೆಲ್ಲ ಏನ್ ಮಹಾ, ನಿಮಗೋಸ್ಕರ ದೊಡ್ಡ ರತ್ನಾನೇ ಒಳಗಡೆ ಸಿದ್ಧ ಮಾಡಿಟ್ಟಿದ್ದೀನಿ. ರುಸ್ತುಂಜಿ, ಇನ್ ಮುಂದೆ ನಿಮ್ಮ ಸ್ನೇಹ ಶಾಶ್ವತವಾಗಿರ್ಬೇಕು.